ಸೊ ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನನ್ನ ಸೀರೆ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಯಾವ್ಯಾವ ಸೀರೆ ಇದೆ, ಹಾಗೆ ಅದರ ಪ್ರೈಸ್ ಎಷ್ಟು, ಎಲ್ಲಿ ತಗೊಂಡಿದ್ದು, ಯಾರು ಕೊಟ್ಟಿದ್ದು ಎಲ್ಲನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೀರೆ ಯಾವುದು ಅಂತೇಳಿ ನಾನಿನ್ನು ಇದರಲ್ಲಿ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ. ಯಾವುದು ಅಂತೇಳಿ ತೋರಿಸ್ತೀನಿ, ಯಾವ್ದು ಫಸ್ಟ್ ಸೀರೆ ತೋರಿಸ್ಲಿ ಅಂತೇಳಿ. ಇಲ್ಲ ಯೂಶ್ವಲ್ ಆಗಿ ಯಾವ್ದು ಕೈಗೆ ಸಿಗುತ್ತೋ ಅದನ್ನು ತೆಗೆದು ತೋರಿಸ್ತೀನಿ. ಸೊ ಫಸ್ಟ್ ಸೀರೆ ನಾನು ತೋರಿಸ್ತಾ ಇದ್ದು ಇದು ನಾನು ಇನ್ನೂ ಉಟ್ಕೊಂಡಿಲ್ಲ. ಎಸ್, ಇದನ್ನ ನೋಡಿದ್ರೆ ನೀವು ಹೇಳ್ಬೋದು ಸ್ವಲ್ಪ ಹಳೆಯದಿದೆ ಸೀರೆ. ಇದು ಅಮ್ಮನ ಸೀರೆ. ಇಲ್ಲಿ ನೋಡಿ ಎಷ್ಟು ಹಳೆ ಸೀರೆ ಇದೆ. ಬಟ್ ನಂಗೆ ಯಾಕೋ ಗೊತ್ತಿಲ್ಲ, ಅಮ್ಮ ಇದು ಜಾಸ್ತಿ ಉಟ್ಕೊಳ್ಳೋದಿಲ್ಲ. ನನ್ಗಿದು ತುಂಬಾ ಇಷ್ಟ ಆಯ್ತು. ನನ್ಗಿದು ಗೊತ್ತಿಲ್ಲ, ಇದು ಉಟ್ಕೊಳ್ಬೇಕು ಅಂತೇಳಿ ನಾನು ತೆಗ್ದಿಟ್ಕೊಂಡಿದ್ದೆ. ಬಟ್ ಯಾವುದು ಸಿಚುವೇಶನ್ ಇರಲಿಲ್ಲ ಉಟ್ಕೊಳ್ಳೋದು, ಯಾವ್ದಾದ್ರು ಒಂದು ಇದ್ದಿದ್ದೆ ಉಟ್ಕೊಳ್ತಾ ಇದೆ. ಮತ್ತೆ ಇದಕ್ಕೆ ನಂಗೆ ಬ್ಲೌಸ್ ಇರ್ಲಿಲ್ಲ, ಅದಕ್ಕೆ ಉಟ್ಕೊಂಡಿಲ್ಲ. ಬಟ್ ಇದು ತುಂಬಾ ಇಷ್ಟ. ಸದ್ಯದಲ್ಲೇ ನಾನು ಊರಿಗೆ ಹೋದಾಗ ಉಟ್ಕೊಳ್ತೀನಿ ಈ ಸೀರೆನ. ಇದು ನಾನು ಇನ್ನೂ ಉಟ್ಕೊಂಡೇ ಇಲ್ಲ. ಸೊ ಅದಕ್ಕೆ ಇದು ಐ ಥಿಂಕ್ ಸೆರ್ಗು ಬಂದು ಇದು ಅನ್ಸುತ್ತೆ. ಇದು ಸೆರ್ಗು ಇಲ್ಲ, ನಾನೇ ಇನ್ನೂ ಉಟ್ಕೊಂಡಿಲ್ಲ. ಅದಕ್ಕೆ ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇದ್ರ ಪ್ರೈಸ್ ಎಷ್ಟು ಅಂತ ಕೂಡ ಗೊತ್ತಿಲ್ಲ. ಇದು ತುಂಬಾ ಹಳೆ ಸೀರೆ. ಐ ಥಿಂಕ್ ಅಮ್ಮ ಮದುವೆ ಟೈಮಲ್ಲಿ ಏನೋ ತಗೊಂಡಿದ್ದ ಸೀರೆ ಅನ್ಸುತ್ತೆ. ನೀವು ಯೋಚನೆ ಮಾಡಿ, ಒಂದು 20-25 ವರ್ಷ ಜಾಸ್ತಿ ಆಯ್ತು ಈ ಸೀರೆಗೆ. ತುಂಬಾ ಹಳೆ ಸೀರೆ, ಬಟ್ ತುಂಬಾ ಕಡಿಮೆ ಉಟ್ಕೊಂಡಿದ್ದು. ಎಷ್ಟು ಚೆನ್ನಾಗಿದೆ. ಇನ್ನು ಏನು ಇದ್ರದ್ದು ಅಂದ್ರೆ ನಂಗೆ ಗೊತ್ತಿಲ್ಲ, ಉಟ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ನಾನು ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಅಮ್ಮನ ಸೀರೆ, ಅಮ್ಮಂದೊಂದು ದಾರೆ ಸೀರೆ ಇತ್ತು, ಅದು ತುಂಬಾ ಚೆನ್ನಾಗಿತ್ತು. ಬಟ್ ಆದ್ರೆ ಅದು ಇಟ್ಟು ಸೀರೆ ಒಡೆದೋಗ್ತದೆ ನೋಡಿ, ಹೀಗೆ ಆ ತರ ಆಗೋಗ್ಬಿಟ್ಟಿದೆ. ಅದಕ್ಕೆ ಅದನ್ನ ಹಾಗೆ ಅಂದ್ರೆ ಇಟ್ಕೊಂಡಿದೆ. ಬಟ್ ಅದು ಯೂಸ್ ಮಾಡ್ಬೇಕು ಅಂತ ನಂಗೆ ತುಂಬಾನೇ ಆಸೆ ಇತ್ತು, ಬಟ್ ಅದು ಯೂಸ್ ಮಾಡಿಲ್ಲ. ಸೊ ಇದು ಫಸ್ಟ್ ಸೀರೆ ನಾನು ತೋರಿಸಿರೋದು. ನೆಕ್ಸ್ಟ್ ಸೀರೆ ತೋರಿಸ್ತೀನಿ. ಎಸ್, ಇದು ನೆಕ್ಸ್ಟ್ ಸೀರೆ. ನನ್ಗಿದು ತುಂಬಾನೇ ಇಷ್ಟ. ನಾನಿದು ಉಟ್ಕೊಂಡು ಕೂಡ ತುಂಬಾನೇ ಒಂಥರ ಒಂದು ಕಾನ್ಫಿಡೆನ್ಸ್. ನಾನು ಸೀರೆ ಹೇಗಿದ್ದು ತುಂಬಾ ಇಸ್ತ್ರಿ ಎಲ್ಲ ಮಾಡಿ ತೆಗ್ದಿರ್ಲಿಲ್ಲ, ಯಾಕಂದ್ರೆ ಯಾವಾಗ ಯೂಸ್ ಮಾಡ್ತೀನಿ ಆವಾಗ ತೆಗ್ದು ಇಸ್ತ್ರಿ ಮಾಡ್ತೀನಿ. ಇದು ನನ್ನ ಮದ್ವೆಗೆ ತಗೊಂಡಿದ್ದು ನೋಡಿ. ಇದು ಸೀರೆ ಸೆರ್ಗು. ಇದಕ್ಕೆ ಕುಚ್ಚ ಕಟ್ಟಿದೀವಿ ಈ ತರ. ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇದೆ. ಈ ತರ ಕುಚ್ಚ ಕಟ್ಟಿದ್ದು. ಇದು ನನ್ನ ಮದ್ವೆಯಲ್ಲಿ ನಮ್ ಕಡೆ ಮನೆಯಿಂದ ಅಂದ್ರೆ ರಿಸೆಪ್ಷನ್ ಅಲ್ಲಿ ಮನೆ ಸೀರೆ ಅಂತ ಏನೋ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾನು ತಗೊಂಡಿದ್ದು. ಅಂದ್ರೆ ಮದ್ವೆಗಿಂತ ಮುಂಚೆನೆ ನಾನು ಆಮೇಲೆ ಹೋಗಿ ಇದು ತಗೊಂಡಿದ್ದು. ಇದು ನವಿಲ್ ತರ ಇದೆ ಇಲ್ಲಿ ಡಿಸೈನ್. ಇದು ಸೀರೆ ಸೆರ್ಗು. ಮತ್ತೆ ಇಡೀ ಸೀರೆ ಮೈಯೆಲ್ಲ ಈ ತರ ಗ್ರೀನ್ ಇದೆ. ಆ ಟೈಮಲ್ಲಿ ಇದು ಸ್ವಲ್ಪ ಫ್ಯಾಷನ್ ಅಲ್ಲಿ ಇತ್ತು ಅನ್ಸುತ್ತೆ. ಗ್ರೀನ್ ಮತ್ತೆ ಬ್ಲೂ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಈ ಸೀರೆ. ಉಟ್ಟಾಗ ಅಂತೂ ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ. ಈ ಸೀರೆದು ಬ್ಲೌಸ್ ಇಲ್ಲಿದೆ ನೋಡಿ. ಇದು ಸೀರೆ ಬ್ಲೌಸ್ ತುಂಬಾ ಸಿಂಪಲ್ ಆಗಿ ಆ ಟೈಮಲ್ಲಿ ಈ ರೀತಿಯಾಗಿ ಬ್ಲೌಸ್ ಹೊಲಿಸಿದ್ದು. ಆ ಟೈಮಲ್ಲಿ ನಾನು ಎಷ್ಟು ಸಪುರ ಇದ್ದೆ ಅಂದ್ರೆ ಈ ಬ್ಲೌಸ್ ಎಲ್ಲ ಇವಾಗ ಆಗೋದೇ ಇಲ್ಲ. ಸೊ ಇದನ್ನೆಲ್ಲ ಸುಮ್ಮನೆ ಅದು ಸ್ಟಿಚಸ್ ಎಲ್ಲ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಬೇರೆ ಬ್ಲೌಸ್ ಏನಾದ್ರು ತಗೊಳ್ತೀನಿ, ಏನಾದ್ರು ಮಾಡ್ಬೇಕು ಈ ಸೀರೆಗೆ. ಇದನ್ನೆಲ್ಲ ಇವಾಗ ನಾನು ಕ್ಲೀನಿಂಗ್ ಮಾಡ್ತಿದ್ನ, ಅಂದ್ರೆ ಸರಿಯಾಗಿ ಎಲ್ಲ ಇಟ್ಟು ಬಿಡೋಣ ಅಂತೇಳಿ. ಅದಕ್ಕಿಂತ ಮೊದಲು ಒಂದು ಸೀರೆ ವಿಡಿಯೋನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಸ್ಯಾರಿನ ತೋರಿಸ್ತೀನಿ. ನೆಕ್ಸ್ಟ್ ಈ ಸ್ಯಾರಿ, ಇದು ರೆಡ್ ಅಂಡ್ ಬ್ಲೂ ಕಲರ್ ಅಲ್ಲಿ ಇದೆ. ಇದು ನಾನು ಪರ್ಚೇಸ್ ಮಾಡಿದ್ದು ಊರಲ್ಲಿ ಒಂದು ಮದ್ವೆ ಇತ್ತು, ಅದಕ್ಕೆ ಪರ್ಚೇಸ್ ಮಾಡಿದ್ದು. ಈ ಸ್ಯಾರಿ ಮತ್ತೆ ಈ ಸ್ಯಾರಿ ಆಲ್ಮೋಸ್ಟ್ ಒಂದೇ ತರ ಇದೆ ನೋಡಿ. ಇದು ಸೆರ್ಗು ಒಂದೇ ತರ ಇದೆ, ಬೇರೆ ಎಲ್ಲ ಫುಲ್ ಡಿಫ್ರೆನ್ಸ್ ಇದೆ. ಇದು ನಾನು ಪರ್ಚೇಸ್ ಮಾಡಿದ್ದು ಐ ಥಿಂಕ್ 800ಗೇನು ಪರ್ಚೇಸ್ ಮಾಡಿದ್ದೆ ಅನ್ಸುತ್ತೆ. ಇದ್ರ ಕುಚ್ಚ ನಾನೇ ಕಟ್ಟಿದ್ದು, ನುಗ್ಲೆಲ್ಲ ತಗೊಂಡ್ ಬಂದು. ಬಟ್ ಇವಾಗೆಲ್ಲ ಕುಚ್ಚ ಎಲ್ಲ ಹೊರಟೋಯ್ತು. ಇದು ಆಲ್ಮೋಸ್ಟ್ ಒಂದು 9 years ಆಗಿರ್ಬೋದು ಇದು ಸೀರೆನ ಪರ್ಚೇಸ್ ಮಾಡಿ. 9 or 8 years. ಒಂದು ರಿಲೇಟಿವ್ಸ್ ಮದ್ವೆಗೆ ನಾನು ಈ ಸೀರೆನ ತಗೊಂಡಿದ್ದು. ನನ್ಗೊಂದು ರೆಡ್ ಸೀರೆ ಉಟ್ಕೊಳ್ಬೇಕಂತ ಆವಾಗ ಇತ್ತು. ರೆಡ್ ಸೀರೆ ಒಂದು ಇರ್ಲಿಲ್ಲ, ಅದಕ್ಕೆ ಇದು ತಗೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ಇದ್ರ ಬ್ಲೌಸ್ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿ ಮಾಡಿದ್ದೆ. ಬಟ್ ಆ ಟೈಮಲ್ಲಿ ಸಪೂರ ಇದ್ನಲ್ವಾ, ಸೊ ಅದಕ್ಕೆ ಎಲ್ಲ ಚೆನ್ನಾಗಿ ಫಿಟ್ ಆಗ್ತೈತೆ. ಈಗ ಬ್ಲೌಸ್ ಕೂಡ ಅದೆಲ್ಲ ಫಿಟ್ ಆಗೋದಿಲ್ಲ. ಸೊ
ಇದಕ್ಕೆಲ್ಲ ಬ್ಲೌಸ್ ಇನ್ನು ಯಾರಾದ್ರೂ ಐಡಿಯಾ ಇದ್ರೆ ಹೇಳಿ. ಬ್ಲೌಸ್ ಎಲ್ಲ ತುಂಬಾನೇ ಟೈಟ್ ಆಗ್ತದೆ, 10 ವರ್ಷದ ಹಳೇದೆಲ್ಲ. ನಾನು ಆಕ್ಚುಲಿ ಮದ್ವೆಗಿಂತ ಮುಂಚೆ ಸೀರೆ ಪರ್ಚೇಸ್ ಮಾಡಿರ್ಲಿಲ್ಲ ಅನ್ಬೋದು. ಅಂದ್ರೆ ಮದ್ವೆ ಟೈಮಲ್ಲಿ ಏನ್ ಪರ್ಚೇಸ್ ಮಾಡಿದ್ದು ಅದೇ, ಮದ್ವೆಗಿಂತ ಮುಂಚೆ ನನ್ನ ಫಸ್ಟ್ ಸೀರೆ ಅದಿದೆಲ್ಲ ಏನಿರ್ಲಿಲ್ಲ. ಮದ್ವೆ ಟೈಮಲ್ಲಿ ಏನ್ ಪರ್ಚೇಸ್ ಮಾಡಿದ್ದು ಮೋಸ್ಟ್ಲಿ ಅದೇ ಇದೆ ನನ್ನ ಹತ್ರ. ಆಮೇಲೆ ನೆಕ್ಸ್ಟ್ ಸೀರೆ ಇದು, ಈ ಸೀರೆ ಬ್ಲೌಸ್ ತೋರಿಸ್ತೀನಿ. ಬ್ಲೌಸ್ ಆಕ್ಚುಲಿ ನಾನು ಸಪ್ರೇಟ್ ಆಗಿ ಇಟ್ಕೊಳ್ತೀನಿ. ಈ ಸೀರೆ ಬ್ಲೌಸ್ ನೋಡಿ ಈ ತರ ನಾನು ಡಿಸೈನ್ ಮಾಡಿದ್ದೆ. ನಾನು ಆಕ್ಚುಲಿ ನನಗೆ ಬ್ಲೌಸಲ್ಲಿ ಡಿಸೈನ್ ಹಾಕೊಳ್ಬೇಕಂತ ತುಂಬಾನೇ ಇಷ್ಟ ಇರುತ್ತೆ. ಸೊ ನಾನು ಟೈಲರ್ಗೆ ಬಿಟ್ಬಿಡ್ತೀನಿ, ನಿಮಗೆ ಯಾವ ಡಿಸೈನ್ ಮಾಡ್ಬೇಕನ್ಸುತ್ತೋ ಮಾಡಿ. ನಾನು ಒಂದೇನಂದ್ರೆ ಸ್ಲೀವ್ಲೆಸ್ ನಾನು ಇನ್ನೂ ಹಾಕ್ಲಿಲ್ಲ, ಗೊತ್ತಿಲ್ಲ, ನನಗೆ ಕಂಫರ್ಟೇಬಲ್ ಅನ್ಸೋದಿಲ್ಲ. ಹಾಗೆ ಒನ್ ಪೀಸ್ ಕೂಡ ಅಷ್ಟೇ, ನೀ ತನಕೆಲ್ಲ ಇರುತ್ತಲ್ಲ, ಅದೆಲ್ಲ ನನಗೆ ಪರ್ಸ್ನಲಿ ಕಂಫರ್ಟೇಬಲ್ ಆಗೋದಿಲ್ಲ, ಅದಕ್ಕೆ ನಾನು ಹಾಕೊಳ್ಳೋದಿಲ್ಲ. ತುಂಬಾ ಜನಕ್ಕೆ ಕಂಫರ್ಟೇಬಲ್ ಅನ್ಸುತ್ತೆ, ಹಾಕೊಳ್ತಾರೆ. ಬಟ್ ನನ್ಗೆ ಅದು ಹಾಕೊಂಡ್ರೆ ನಂಗೊಂಥರ ಹೊರಗಡೆ ಎಲ್ಲ ಹೋಗೋದಕ್ಕೆ ಸರಿ ಅನ್ಸೋದಿಲ್ಲ, ಅದಕ್ಕೆ ಹಾಕೊಳ್ಳೋದಿಲ್ಲ. ನಾನು ಒಂದೇ ಟೈಲರ್ಗೆ ಹೇಳೋದು, ನನಗೆ ಕೈ ಬೇಕಾದ್ರೆ ನೀವು ಇಷ್ಟು ಕುಳ್ಳ ಇಡಿ ಪರವಾಗಿಲ್ಲ, ಬಟ್ ಸ್ಲೀವ್ಲೆಸ್ ಬೇಡ, ಮತ್ತೆ ಯಾವ್ದಾದ್ರು ಡಿಸೈನ್ ಮಾಡಿ ಹೇಗೆ ಮನ್ಸಿಗೆ ಬರುತ್ತೋ ಸೊ ಅದು ಮಾಡ್ಲಿಕ್ಕೆ ಹೇಳ್ತೀನಿ. ಈ ಸೀರೆ ನೋಡಿ, ಇದು ಬಾರ್ಡರ್ ಸೀರೆ ಅಲ್ಲ. ಆ ಟೈಮಲ್ಲೆಲ್ಲ ಬಾರ್ಡರ್ ಸೀರೆ ತುಂಬಾನೇ ನಡೀತಾ ಇತ್ತು. ಆವಾಗ ನನ್ಗಿದು ಮದ್ವೆಯಲ್ಲಿ ನನ್ನ ರಿಲೇಟಿವ್ ಕೊಟ್ಟಿದ್ದು ಗಿಫ್ಟು. ನಾವ್ ಹೇಳ್ತೀವಿ ಸೀರೆ ಯಾಕೆ ಕೊಡ್ತೀವಿ ಅಂದ್ರೆ, ಸೀರೆ ನೋಡಿ ಎಷ್ಟು ವರ್ಷ ಆದ್ರೂ ನಮ್ ಹಾಗೆ ಇರುತ್ತಲ್ವ, ಹಾಳಾಗೋದಿಲ್ಲ. ಇದಕ್ಕೆ 10 ವರ್ಷ ಪ್ಲಸ್ ಆಗಿದೆ. ನನ್ನ ಮದ್ವೆ ಕೊಟ್ಟಿರೋ ಇದು ಸೀರೆ ಗಿಫ್ಟು. ಇದು 1 ಅಥವಾ 2 ಸಲ ಉಟ್ಕೊಂಡಿದ್ದೀನಿ ಅಷ್ಟೇ. ನಾನು ಸೀರೆ ಉಡೋದೇ ತುಂಬಾ ಕಡಿಮೆ, ಅದಕ್ಕೆ ಜಾಸ್ತಿ ಉಟ್ಕೊಳ್ಳೋ ಚಾನ್ಸ್ ಸಿಗೋದಿಲ್ಲ. ಇವಾಗೆಲ್ಲ ತೆಗಿತಾ ಇದ್ದೀನಿ, ಇದನ್ನೆಲ್ಲ ಸರಿ ಮಾಡಿ ಇಟ್ಕೊಂಡು ಊರಿಗೆ ಹೋದಾಗ ಒಂದೊಂದು ಸೀರೆ ಉಟ್ಕೊಳ್ತೀನಿ. ಮೋಸ್ಟ್ಲಿ ನನಗೆ ಬ್ಲೌಸ್ ಆಗೋದಿಲ್ಲ ಇವಾಗೆಲ್ಲ, ಅದು ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ರೆಡಿಮೇಡ್ ಬ್ಲೌಸ್ ಎಲ್ಲ ಎಷ್ಟು ತಗೊಳ್ಳೋದು, ಮತ್ತೆ ಬ್ಲೌಸ್ ಪೀಸ್ ತಗೊಂಡು ಸ್ಟಿಚ್ ಮಾಡೋದಂದ್ರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಇಲ್ಲಿ ಸ್ಟಿಚಸ್ಗೆಲ್ಲ ತುಂಬಾನೇ ಕಾಸ್ಟ್ಲಿ ತಗೊಳ್ತಾರೆ, ಅದಕ್ಕಿಂತ ರೆಡಿಮೇಡ್ ಬ್ಲೌಸ್ 250 ರುಪೀಸ್ಗೆ ಸಿಕ್ಬಿಡುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಎಸ್, ಇದು ಕೂಡ ರೆಡಿಮೇಡ್ ಬ್ಲೌಸೇ ನಾನು ಹಾಕೊಂಡಿದ್ದು. ಇದು ಕೂಡ 250 ರುಪೀಸ್ಗೆ ಏನೋ ಇರಬೇಕು ರೆಡಿಮೇಡ್ ಬ್ಲೌಸು. ಸೊ ಅಷ್ಟರಲ್ಲಿ ಸಿಗುತ್ತೆ 250 ರುಪೀಸ್ಗೆ ಚೆನ್ನಾಗಿರೋ ಬ್ಲೌಸ್ ಕೂಡ ಸಿಗುತ್ತೆ. ಸೊ ಈ ಸೀರೆ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಇದು ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೆಕ್ಸ್ಟ್ ಸೀರೆ ಇದು, ಎಸ್ ಇದೇ ಸೀರೆನ ತೋರಿಸ್ಬಿಡ್ತೀನಿ. ಇದು ನೋಡಿ, ಕಲರ್ ಸ್ವಲ್ಪ ಡಾರ್ಕ್ ಇದೆ ಅಲ್ವಾ, ಫುಲ್ ಆರೆಂಜ್ ಕಲರ್. ಇದು ನನ್ನ, ಇಲ್ಲಿ ನೋಡಿ ಇಲ್ಲೆಲ್ಲ ಡಿಸೈನ್ ಇರೋದ್ರಿಂದ ಹೀಗಾಗಿದೆ. ಇದು ನನ್ನ ಸೀಮಂತಕ್ಕೆ ನನ್ನ ನಾದಿನಿ ಅಂತ ಹೇಳ್ತಾರಲ್ವ, ಗಂಡನ ತಂಗಿ, ಅವ್ರು ಕೊಟ್ಟಿರೋ ಸೀರೆ. ನನ್ನ ಫಸ್ಟ್ ಸೀಮಂತ ಇರುತ್ತಲ್ವ, ಮಗಳಿಗೆ ಇವಾಗ 7 ವರ್ಷ ಪ್ಲಸ್ ಆಗಿದೆ. ಸೊ ಈ ಸೀರೆಗೆ 8 ವರ್ಷ ಆಗಿದೆ. ಇದ್ರದ್ದು ಬ್ಲೌಸು ಕೂಡ ನಾನೇನೋ 2 ಕಾಂಬಿನೇಷನ್ ಅಲ್ಲೇ ಡಿಸೈನ್ ಮಾಡಿದ್ದು. ಈ ಸೀರೆ ಕೂಡ ತುಂಬಾ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಗಿಫ್ಟ್ ಕೊಟ್ಟಿರೋದಲ್ವ, ಸೊ ನಾನು ಗೆಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ಈ ಸೀರೆ ಕೂಡ ಚೆನ್ನಾಗಿದೆ ತುಂಬಾ. ಇದು ಕೂಡ ನಾನು ಹಾರ್ಡ್ಲಿ 1-2-3 ಸಲ ಉಟ್ಟಿರ್ಬೋದು ಅಷ್ಟೇ ಈ ಸೀರೆ, ಬಟ್ ಚೆನ್ನಾಗಿದೆ. ಇದು ಎಲ್ಲ ತುಂಬಾ ಕಡಿಮೆ ಉಟ್ಟಿದ್ದು. ಈ ಸೀರೆ ಆಗಿರ್ಬೋದು ಇದನ್ನೆಲ್ಲ ನಾನು ಉಟ್ಕೊಳ್ಬೇಕು. ನೆಕ್ಸ್ಟ್ ಈ ಸೀರೆನ ತೋರಿಸ್ತಾ ಇದ್ದೀನಿ. ಇದೆಷ್ಟು ಚೆನ್ನಾಗಿದೆ ನೋಡಿ. ಈ ಸೀರೆ ಇಂಡಿಯಾದ್ದೇ ಅಲ್ಲ, ದುಬೈ ಸೀರೆ. ಎಸ್, ದುಬೈಯಿಂದ ನನಗೆ ಮದ್ವೆಗೆ ಗಿಫ್ಟ್ ಬಂದಿರೋ ಸೀರೆ. ಎಷ್ಟು ಚೆನ್ನಾಗಿದೆ. ಇದು ಸಾಫ್ಟ್ ಅಲ್ಲದೆ, ಉಟ್ಕೊಂಡ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಸೀರೆ ಉಟ್ಕೊಂಡಿರೋ ರೀತಿ. ಎಷ್ಟು ಚೆನ್ನಾಗಿ ಸೆರ್ಗಾಗ್ಲಿ ನೆರಿಗೆ ಆಗ್ಲಿ ತುಂಬಾ ಚೆನ್ನಾಗಿ ಇದನ್ನ ನೀಟಾಗಿ ಮಾಡ್ಕೊಳ್ಬಹುದು. ಸೊ ಇದ್ರ ಬಾರ್ಡರ್ ಈ ತರ ಇದೆ. ನನ್ನ ಮದ್ವೆಗೆ ದುಬೈಯಿಂದ ತಗೊಂಡ್ ಬಂದಿರೋದು. ಇದು ಚಿಕ್ಕಪ್ಪ ಗಿಫ್ಟ್ ಕೊಟ್ಟಿರೋದು, ಇದು ನನ್ನ ಮದ್ವೆಗೆ. ಇದ್ರದ್ದು ಸೆರ್ಗುಂಟಲ್ವಾ, ಇದು ಕೆಳಗಡೆ ಬರುತ್ತೆ. ಅಂದ್ರೆ ಈ ಸೀರೆ ನೋಡ್ಬೋದು, ಇದು ಹಾಫ್ ಈ ತರ ಕೆಳಗಡೆ ಬರುತ್ತೆ, ಇದು ಹಾಫ್ ಮೇಲ್ಗಡೆ ಇರುತ್ತೆ. ಹಾಗೆ ಇದು ಸೆರಗೆಲ್ಲೋಯ್ತು. ಎಸ್, ಸೆರ್ಗು ಕೂಡ ನೋಡಿ ಹಾಫ್ ಇದೆ. ಇದು ಹಾಫ್ ಪಿಂಕ್, ಹಾಗೆ ಹಾಫ್ ಈ ತರ ಕಲರ್ ಇದೆ. ತುಂಬಾ
ತುಂಬ ಚೆನ್ನಾಗಿದೆ, ಅಂದರೆ ಉಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇದು ಲೈಟ್ ವೇಟ್ ಚೆನ್ನಾಗಿದೆ. ಇದು ಉಟ್ಕೊಂಡ್ರೆ ಗೊತ್ತಾಗುತ್ತೆ ಸ್ವಲ್ಪ ಚೆನ್ನಾಗಿ, ಅಂದರೆ ಕ್ವಾಲಿಟಿ ಎಲ್ಲ ಒಳ್ಳೆ ಇದೆ ಈ ಸೀರೆದು. ಇದು ದುಬೈ ಸೀರೆ, ನನ್ನ ಫಸ್ಟ್ ದುಬೈ ಸೀರೆ, ಫಸ್ಟ್ ಆ್ಯಂಡ್ ಲಾಸ್ಟ್ ದುಬೈ ಸೀರೆ. ದುಬೈಯಿಂದ ಯಾವತ್ತೂ ಸೀರೆ ಎಲ್ಲ ತೊಗೊಂಡಿರಲಿಲ್ಲ, ಬಟ್ ಇದು ದುಬೈಯಿಂದ ತಗೊಂಡು ಕಳಿಸ್ಕೊಟ್ಟಿರೋ ಸೀರೆ. ನೆಕ್ಸ್ಟ್ ಸೀರೆ ಇದು ತೋರಿಸ್ತೀನಿ. ಇದೆಷ್ಟು ಚೆನ್ನಾಗಿದೆ ನೋಡಿ. ಕಲರ್ ಅಲ್ಲ, ಇದು ಇಲ್ಲಿ ಈ ತರ ಸೀರೆ ಈ ತರ ಒಂದು ಡಿಸೈನ್ ಬಂದಿದೆ. ಇದು ಸೀರೆದು ಕಾಲ್ ಬರುತ್ತಲ್ವಾ, ಅದ್ರ ಮೇಲೆ ಈ ತರ ಒಂದು ಪಟ್ಟಿ ಹಾಕಿದ್ದಾರೆ. ಹಾಗೆ ಫುಲ್ ಮೈ ಈ ತರ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ ಈ ಸೀರೆ. ಇದು ಉಟ್ಕೊಂಡಾಗಂತೂ ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಸೆರ್ಗು ಕೂಡ ಸಿಂಪಲ್ ಆಗಿದೆ, ಅಂದ್ರೆ ಇದೇ ಡಿಸೈನ್ ಇದೆ ಫುಲ್ ಸೀರೆ. ಫುಲ್ ಸೀರೆ ಇದೇ ಡಿಸೈನ್ ಅಲ್ಲಿದೆ. ಬಟ್ ನಂಗೆ ಇದು ಬಂದಿರೋದು ತುಂಬಾ ಚೆನ್ನಾಗಿದೆ. ಈ ಸೀರೆ ಕೂಡ ನನಗೆ ಸೀಮಂತಕ್ಕೆ ಗಿಫ್ಟ್ ಕೊಟ್ಟಿರೋ ಸೀರೆ. ಸೀಮಂತ ಟೈಮಲ್ಲಿ, ಮಗಳು ಸೀಮಂತ ಇತ್ತಲ್ವ, ಆ ಟೈಮಲ್ಲಿ 8 ವರ್ಷ ಆಯ್ತು ಈ ಸೀರೆ. ಬಟ್ ಈ ಸೀರೆ ಉಟ್ಕೊಂಡಾಗ ಒಂಥರ ಗ್ರ್ಯಾಂಡ್ ತೋರುತ್ತೆ. ಈ ಸೀರೆಯಲ್ಲಿ ಒಂದು ಫೋಟೋ ಇದೆ ನಂದು. ಎಷ್ಟು ಎದ್ದು ತೋರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ಈ ಸೀರೆ. ನಾನು ಐ ಥಿಂಕ್ ಲಾಸ್ಟ್ ಯಾವುದೋ ಗೃಹ ಪ್ರವೇಶಕ್ಕೆ ಉಟ್ಕೊಂಡಿದ್ದೆ ಅನ್ಸುತ್ತೆ ಈ ಸೀರೆ ಕಲರ್ ಎಲ್ಲ ನನ್ಗಂತೂ ತುಂಬಾನೇ ಚೆನ್ನಾಗಿ ಒಪ್ಪತ್ತೆ. ನಾನು ಮೋಸ್ಟ್ಲಿ ಕಲರ್ ಎಲ್ಲ ಜಾಸ್ತಿ ನೋಡೋದಿಲ್ಲ, ನನ್ಗೆ ಯಾವ್ದು ಕೊಟ್ಟರು ಪರವಾಗಿಲ್ಲ, ನನ್ಗೆ ಸೀರೆ ಇಷ್ಟ ಆಗುತ್ತೆ. ಬಟ್ ಉಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಟೈಮ್ ಇರೋದಿಲ್ಲ. ಮೋಸ್ಟ್ಲಿ ಇಲ್ಲೇನಾದ್ರೂ ಆಫೀಸಲ್ಲಿ ಅಂತೂ ಡೈಲಿ ಡ್ರೆಸ್ಸಸ್ ಎಲ್ಲ ಹಾಕ್ತೀವಿ. ಮುಂಬೈಯಲ್ಲಿ ಫಂಕ್ಷನ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಕಡಿಮೆ ಸೀರೆ ಉಟ್ಕೊಳ್ಳೋದು. ಈ ಸೀರೆ ನಾನು ತುಂಬಾ ಸಲ ಉಟ್ಟಿದ್ದೆ. ಇದು ಅಣ್ಣನ ಮದುವೆ ಟೈಮಲ್ಲಿ ತಗೊಂಡಿದ್ದು. ಇದು ಐ ಥಿಂಕ್ 1000 ರೂಪೀಸ್ ಏನೋ ಕೊಟ್ಟಿದ್ದೆ ಅನ್ಸುತ್ತೆ. ಬಟ್ ಸಿಂಪಲ್ ಅಂತ ಅನಿಸ್ತು. ಆದ್ರೆ ಉಟ್ಟಾದ್ಮೇಲೆ ನಾನು ಇವಾಗ ಮೊನ್ನೆ ಕೂಡ ಉಟ್ಟಿದ್ದೆ. ಎಲ್ಲರೂ ಈ ಸೀರೆ ಉಟ್ಟಾಗ ನನಗೆ ತುಂಬಾ ಕಮೆಂಟ್ಸ್ ಬರುತ್ತೆ, ವಾವ್ ಎಷ್ಟು ಚೆನ್ನಾಗಿದೆ, ಎಲ್ಲಿ ತಗೊಂಡಿದ್ಯಾ ಅಂತ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸೀರೆದು ಬ್ಲೌಸ್ ನಾನು ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಇದ್ರ ಕೈ ಪ್ಲೇನ್ ಇತ್ತು ಬ್ಲೌಸ್ ಪೀಸಲ್ಲಿ. ಬಟ್ ನಾನು ಕಾಂಬಿನೇಷನ್ ಆಗಿ ಈ ತರ ಲೈಟ್ ನೆಟ್ ಇರುತ್ತೆ ನೋಡಿ, ಅದನ್ನ ಹಾಕೊಡೋದಕ್ಕೆ ಹೇಳಿದೆ. ಅಂದ್ರೆ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಇದು ಪರ್ಫೆಕ್ಟ್ ಆಗಿದೆ ಕಾಂಬಿನೇಷನ್ ಎರಡರದ್ದು. ಬ್ಲೌಸ್ ಪ್ಲೇನ್ ಇತ್ತಲ್ವ, ಅದಕ್ಕೆ ಈ ಸೀರೆ ಉಟ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಸ್, ಆವಾಗಲೇ ಪ್ರೈಸ್ ಹೇಳ್ದೆ ಇದ್ರದ್ದು. ಇದು ಕೂಡ ಆಯ್ತು. ನೆಕ್ಸ್ಟ್ ಸೀರೆನ ತೋರಿಸ್ತೀನಿ. ನೆಕ್ಸ್ಟ್ ಈ ಸೀರೆ ಎಲ್ಲಿಂದ ತಗೊಂಡಿದ್ದು ಅಂತ ನೆನ್ಪು ಮಾಡ್ಕೊಂತೀನಿ. ಇದ್ರದ್ದು ಬ್ಲೌಸ್ ಸ್ವಲ್ಪ ಡೀಪ್ ಇಟ್ಟಿದೆ ಹಿಂದ್ಗಡೆ ನೋಡಿ, ಈ ರೀತಿಯಾಗಿದೆ. ಕೈ ಸ್ವಲ್ಪ ಈ ರೀತಿಯಾಗಿ ಉದ್ದ ಇದೆ. ಇದೆಲ್ಲ ಸ್ವಲ್ಪ ಹಳೆ ಸೀರೆನೆ. ನಾನು ತುಂಬಾ ಕಡಿಮೆ ಸೀರೆ ತಗೊಳ್ಳೋದು. ಈ ಸೀರೆ ನನಗೆ ನಮ್ಮ ರಿಲೇಟಿವ್ಸ್ ಅವರು ಮದುವೆ ಇರುತ್ತಲ್ವ, ಸೊ ಆವಾಗ ಅವ್ರು ಕೊಟ್ಟಿರೋ ಸೀರೆ ನನಗೆ ಮತ್ತೆ ಅಮ್ಮನಿಗೆ ಕೊಟ್ಟಿದ್ರು. ಅಮ್ಮನಿಗೆ ಕೂಡ ಸೇಮ್ ಡಿಸೈನ್, ಬಟ್ ಕಲರ್ ಚೇಂಜ್ ಇತ್ತು. ಸಿಂಪಲ್ ಆಗಿದೆ. ಇದು ಐ ಥಿಂಕ್ 800 ರೂಪೀಸ್ಗೆ ತಗೊಂಡಿದ್ರು ಅನ್ಸುತ್ತೆ. ಇದು ಊರಲ್ಲೇ ತಗೊಂಡಿದ್ದು ಅವರು. ಸೊ ಸಿಂಪಲ್ ಆಗಿದೆ, ಬಟ್ ತುಂಬಾನೇ ಚೆನ್ನಾಗಿದೆ ಈ ಸೀರೆ. ಉಟ್ಕೊಂಡಾಗ ನನ್ಗೆಲ್ಲ ಸೀರೆನೂ ಚೆನ್ನಾಗಿ ಅನ್ಸುತ್ತೆ. ಮತ್ತೊಂದು ಈ ಸೀರೆ. ಈ ಸೀರೆ ಉಂಟಲ್ಲ, ನಾನು ನಮ್ಮ ಅಮ್ಮನ ಮನೆ ಹತ್ರ ಅಂದ್ರೆ ಒಬ್ರಿಗೆ ತುಂಬಾ ಚಿಕ್ಕವಳಾಗಿದ್ದಾಗಿಂದ ರಾಖಿ ಕಟ್ತಾ ಇದ್ದೀನಿ. ಇವಾಗ ಕೂಡ ಹೋಗ್ತೀನಿ ವರ್ಷ. ಬಟ್ ಒಂದೊಂದ್ಸಲ ನಂಗೆ ಇಷ್ಟ ಅಂದ್ರೆ ಸುಮ್ನೆ ರಾಖಿ ಕಟ್ಟೋದಕ್ಕೆ ಖುಷಿ ಆಗತ್ತೆ. ಬಟ್ ಅವರು ಏನಾದ್ರೂ ಚೆನ್ನಾಗಿರೋ ಗಿಫ್ಟ್ ಕೊಟ್ರೆ ನಂಗೆ ಸುಮ್ನೆ ಬೇಜಾರಾಗತ್ತೆ. ಅಯ್ಯೋ, ನನ್ಗೋಸ್ಕರ ಗಿಫ್ಟ್ ತಗೊಂಡ್ ಬಂದ್ರಲ್ಲ ಅಂದ್ರೆ ಹಾಗ ಅನ್ಸುತ್ತೆ. ಅದಕ್ಕೆ ನಾನು ವಿಶ್ ಮಾಡ್ತೀನಿ ಫೋನಲ್ಲಿ, ಬಟ್ ಹೋಗ್ತೀನಿ ಟೈಮ್ ಸಿಕ್ಕಿದಾಗ. ಅವ್ರ ಮನೆಗಂತೂ ಹೋಗ್ತೀನಿ. ಸೊ ಅವ್ರ ಮನೆಯಲ್ಲಿ ನಾನು ರಾಖಿ ಕಟ್ಟೋದಕ್ಕೆ ಹೋದಾಗ 1 ವರ್ಷ ನನ್ಗೆ ಅವ್ರು ಈ ಸೀರೆ ಕೊಟ್ಟಿದ್ರು. ನಿಮ್ಗೆ ನೋಡೋದಕ್ಕೆ ಇದು ಸಿಂಪಲ್ ಅಂತ ಅನ್ಸ್ಬೋದು. ಇದು ಸೀರೆ ಸೆರ್ಗಿದೆ. ಇದು ಪ್ಲೇನ್ ಗೋಲ್ಡ್ ಸೀರೆ ಸೆರ್ಗು. ಹಾಗೆ ಸೀರೆ ಮೈ ಎಲ್ಲ ಈ ತರ ಇದೆ ಅಷ್ಟೇ. ಆಮೇಲೆ ಬ್ಲೌಸ್ ಈ ತರ ಇದೆ. ಬ್ಲೌಸ್ ನಾನು ಸಿಂಪಲ್ ಆಗಿ ಇಟ್ಕೊಂಡಿದ್ದೆ ಅಷ್ಟೇ, ಏನು ಡಿಸೈನ್ ಎಲ್ಲ ಏನಿಲ್ಲ. ಇದು ಬ್ಲೌಸಿಗೆ ಸಿಂಪಲ್ ಆಗಿದೆ. ಬಟ್ ಇದು ಉಟ್ಟಾಗ ನಾನು ಪ್ರತಿಯೊಂದನ್ನು ಹೇಳ್ತಾ ಇದ್ದೀನಿ, ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಬಟ್ ಎಸ್ ಫ್ರೆಂಡ್ಸ್, ಇದು ಕೂಡ ಉಟ್ಟಾಗ ನನಗೆ ಮೋಸ್ಟ್ಲಿ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆ ಕಮೆಂಟ್ಸ್ ಬಂದಿರೋದು ಯಾವ್ದ್ರಲ್ಲಿ ಗೊತ್ತುಂಟ, ಇದು ಮತ್ತೆ ಇದು ಉಟ್ಕೊಂಡಾಗ. ಇದೆರಡನ್ನು ನಾನು ಎಷ್ಟು ಸಲ ಉಟ್ಕೊಂಡಿದ್ದೀನಿ ಅಂದ್ರೆ ಹೇಳೋದಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಸಲ ಉಟ್ಕೊಂಡಿದ್ದೀನಿ ಇದೆರಡನ್ನು.
ಬಟ್ ಇದು ಎರಡು ಉಟ್ಕೊಂಡಾಗ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ವಾವ್ ಎಷ್ಟು ಚೆನ್ನಾಗಿದೆ, ಎಲ್ಲಿ ತಗೊಂಡೆ, ಯಾರು ಕೊಟ್ಟಿದ್ದು ಎಲ್ಲ. ಇದು ಎರಡು ಉಟ್ಕೊಂಡಾಗ್ಲೂ ಕೂಡ ನನಗೆ ಪ್ರತಿ ಸಲ ಕೂಡ ಒಳ್ಳೊಳ್ಳೆ ಅಂದ್ರೆ ಎಲ್ಲರೂ ಹೇಳಿದ್ದಾರೆ ಎಲ್ಲಿಂದ ತಗೊಂಡಿದ್ದು ಅದೆಲ್ಲ ಅಂತೇಳಿ. ಸೊ ಇದೆರಡು ಕೂಡ ನನಗೆ ತುಂಬಾನೇ ಇಷ್ಟ. ಹಾಗೆ ಇದೆರಡು ಕೂಡ ತುಂಬಾ ಕಂಫರ್ಟೇಬಲ್ ಸ್ಯಾರಿ ಅಲ್ವಾ, ಸೊ ಅದನ್ನ ಜಾಸ್ತಿ ಉಟ್ಕೊಳ್ತೀನಿ. ನೆಕ್ಸ್ಟ್ ಸೀರೆ ಇದು ಒಂದು ರೆಡ್ ಸೀರೆ. ಇದ್ರ ಬ್ಲೌಸ್ ಬ್ಲೌಸ್ ಇಲ್ಲಿದೆ ನೋಡಿ. ಇದು ಸೀರೆ ಸಿಂಪಲ್ ಇದೆ, ಬ್ಲೌಸ್ ಡಿಸೈನ್ ನೋಡಿ. ಇದ್ರ ಕಾಲ್ ಈ ತರ ಡಿಸೈನ್ ಇದ್ವಾ, ಅದೇ ಫುಲ್ ಬ್ಲೌಸ್ ಅಲ್ಲಿ ಇದೆ ಈ ಡಿಸೈನ್. ಬ್ಲೌಸ್ ರೆಡಿಮೇಡ್ ಬ್ಲೌಸ್ ತರ ಇದೆಲ್ಲ ಫುಲ್ ಡಿಸೈನ್ ಬಂದಿದ್ದು. ಸೊ ತುಂಬಾನೇ ಚೆನ್ನಾಗಿದೆ ಇದು. ಇದರಲ್ಲಿ ನಾನು ಬ್ಯಾಕ್ ಅಲ್ಲಿ ಬಟನ್ ಇಟ್ಟಿದ್ದೇನೆ, ಅಂದ್ರೆ ಹಿಂದ್ಗಡೆ ಬಟನ್ ಇಟ್ಟು, ಯಾಕಂದ್ರೆ ಇಷ್ಟೊಳ್ಳೆ ಡಿಸೈನ್ ಇದೆ ಅಲ್ವಾ, ಅದಕ್ಕೆ ಹಿಂದ್ಗಡೆ ಬಟನ್ ಇಟ್ಟಿದ್ದೀನಿ. ಹಾಗೆ ಇದು ಮುಂದೆ ಈ ತರ ಫುಲ್ ಡಿಸೈನ್ ಇದೆ. ಇದೆಲ್ಲ ಇವಾಗ ಟೈಟ್ ಆಗುತ್ತೆ ಈ ಬ್ಲೌಸ್ ಎಲ್ಲ. ಸೊ ಇದು ನನಗೆ ಕೊಟ್ಟಿದ್ದು ಸೀಮಂತಕ್ಕೆ, ನನ್ನ ಗಂಡನ ಚಿಕ್ಕಮ್ಮ ಕೊಟ್ಟಿದ್ದು ಗಿಫ್ಟ್. ಇದು ಸೀಮಂತದ ಟೈಮಲ್ಲಿ ಕೊಟ್ಟಿದ್ದು. ತುಂಬಾನೇ ಚೆನ್ನಾಗಿದೆ ಈ ಸೀರೆ. ನನಗೆ ಈ ತರ ಸೀರೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಇದು ಸೀರೆ ಪ್ಲೇನ್ ಇದೆ, ಜಸ್ಟ್ ಬಾರ್ಡರ್ ಮಾತ್ರ ಇದೆ, ಅದ್ರ ಬ್ಲೌಸ್ ಫುಲ್ ಡಿಸೈನ್ ಇದೆ, ಉಟ್ಕೊಳ್ಳೋದಕ್ಕೆ ಕೂಡ ಸಾಫ್ಟ್ ಇದೆ. ಸೊ ಚೆನ್ನಾಗಿದೆ ಈ ಸೀರೆ. ನೆಕ್ಸ್ಟ್ ಸೀರೆ ಹೋಗ್ತಾ ಇದ್ದೀನಿ. ಇದು ಪ್ಲೇನ್ ಸೀರೆ, ಬ್ಲೌಸ್ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ. ಬ್ಲೌಸ್ ಡಿಸೈನ್ ಈ ರೀತಿಯಾಗಿದೆ ಅಷ್ಟೇ, ಬ್ಲೌಸ್ ಇವಾಗ ಸ್ವಲ್ಪ ಟೈಟ್ ಆಗ್ತಾ ಇದೆ. ಇದು ನಾನು ನನ್ನ ಮಗಳು ಹುಟ್ಟಿದಾಗ ತಗೊಂಡಿದ್ದು. ಅವಳ ಕಿವಿ ಚುಚ್ತಾರೆ ನೋಡಿ, ಆ ಟೈಮಲ್ಲಿ ನಾನಿದು ಉಟ್ಕೊಂಡಿದ್ದು. ಸೊ ಇದು ಸಿಂಪಲ್ ಸಾಫ್ಟ್ ಆಗಿದೆ ಈ ಸೀರೆ. ಮಧ್ಯೆ ಒಂದು ಹೂ ತರ ಬಂದಿದೆ, ಬಿಟ್ಟರೆ ಬೇರೆ ಏನು ಡಿಸೈನ್ ಇಲ್ಲ. ಇದು ಸೀರೆ ಸೆರ್ಗಲ್ಲೂ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿ, ಇದೊಂದು ಸ್ವಲ್ಪ ಲೈಟ್ ಆಗಿ ಈ ತರ ಡಾರ್ಕ್ ಎಲ್ಲೋ ಬಾರ್ಡರ್ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಇದೆ, ಸಾಫ್ಟ್ ಇದೆ. ಇದು ನಾನು ತಗೊಂಡಿದ್ದು 700 ರುಪೀಸ್ಗೆ. ಅಮ್ಮನ ಮನೆ ಹತ್ರ ಒಬ್ರು ಮುಂಬೈಯಲ್ಲೇನೆ ಒಬ್ರು ಅವರು ಸೀರೆ ಸೇಲ್ ಮಾಡ್ತಾ ಇದ್ರು. ಸೊ ಅವ್ರ ಮನೇಲಿ ಹೋದಾಗ ನನಗೆ ಅವರು ಈ ಸೀರೆ ತೋರಿಸಿದ್ರು. ನನ್ಗೆ ಇಷ್ಟ ಆಯ್ತು ಈ ಸೀರೆ. ಪ್ಲೇನ್ ಇದೆ ಬಟ್ ಇಷ್ಟ ಆಯ್ತು, ಸೊ ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ. ಇದು ಬ್ಲೌಸ್ ಸ್ವಲ್ಪ ಟೈಟ್ ಆಗ್ತದೆ, ಎಲ್ಲ ಆವಾಗ್ಲಿಂದ ಅದೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸೀರೆ ತೋರಿಸ್ತೀನಿ. ನೆಕ್ಸ್ಟ್ ಈ ಸೀರೆ ಮತ್ತೆ ಈ ಸೀರೆ ಆಲ್ಮೋಸ್ಟ್ ಸೇಮ್ ತರ ಇದೆ ಅಲ್ವಾ. ನನ್ಗೆ ಅಂದ್ರೆ ಇದ್ರದ್ದು ಹೂವ ಮತ್ತೆ ಇದ್ರದ್ದು ಹೂವ ಸೇಮ್ ಅಂತ ಅನ್ಸುತ್ತೆ, ಕಲರ್ ಕಾಂಬಿನೇಷನ್ ಎಲ್ಲ. ಇದು ಕೂಡ ನನಗೆ ಸೀಮಂತಕ್ಕೆ ಬಂದಿರೋ ಸೀರೆ. ಇದು 2 ಕಲರ್ ಅಲ್ಲಿ ಕಾಂಬಿನೇಷನ್ ಇದೆ, ಪಿಂಕ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ. ನಾನು ತಗೊಂಡಿರೋ ಸೀರೆ ಸ್ವಲ್ಪ ಕಡಿಮೆನೆ ಅನ್ಸುತ್ತೆ. ಇನ್ನೊಂದು ಸೀರೆ ಇದೆ, ಅದನ್ನ ನಾನು ತೆಗಿಲೇ ಇಲ್ಲ. ನಾನು ಮೊನ್ನೆ ಕಾರ್ ತಗೊಂಡಾಗ ಉಟ್ಕೊಂಡಿರೋ ಸೀರೆ, ಅದು ಕೂಡ ತೋರಿಸ್ತೀನಿ. ಎಸ್, ಇದು ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ, ಬಟ್ ಗಿಫ್ಟ್ ಬಂದಿರೋದಲ್ಲ, ಸೊ ಪ್ರೈಸ್ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಸೀರೆ, ಎಸ್, ಇದು ಎಲ್ಲ ಇಸ್ತ್ರಿ ಎಲ್ಲ ಮಾಡಲಿಲ್ಲ, ಹಾಗೆ ತೆಗಿತಾ ಇದ್ದೀನಿ. ಇದು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಮದುವೆಗೆ ಗಿಫ್ಟ್ ಕೊಟ್ಟಿದ್ದು. ಇದನ್ನ ಒಂದು 2-3 ಸಲ ಉಟ್ಟಿದ್ದೀನಿ ನಾನು ಅಷ್ಟೇ. ಅದಾದ್ಮೇಲೆ ಜಾಸ್ತಿ ಉಡೋದಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಏನು ಅಷ್ಟೊಂದೇನು ಫಂಕ್ಷನ್ ಇಟ್ಕೊಂಡಿಲ್ಲ. ಬಟ್ 2-3 ಸಲ ಉಟ್ಕೊಂಡಿದ್ದೆ. ಫ್ರೆಂಡ್ ಕೊಟ್ಟಿದ್ದಲ್ವಾ, ಅದಕ್ಕೆ ಸ್ಪೆಷಲ್ ನನಗೆ. ಸೊ ಯಾವಾಗಲೂ ಈ ಸೀರೆ ನೋಡಿದಾಗ ಫ್ರೆಂಡ್ ನೆನಪಾಗ್ತಾಳೆ. ಸೊ ಕಾಲ್ ಮಾಡೋದಕ್ಕೆ ಇವಾಗ ಟೈಮ್ ಎಲ್ಲ ಜಾಸ್ತಿ ಸಿಗೋದಿಲ್ಲ. ನೆಕ್ಸ್ಟ್ ಸೀರೆ ಇದನ್ನೇ ತೋರಿಸ್ತೀನಿ. ಎಸ್, ನೆಕ್ಸ್ಟ್ ಈ ಸೀರೆ, ಎಸ್, ತುಂಬ ಹೆವಿ ಸೀರೆ ಇದು. ಇತ್ತೀಚೆಗೆ ನನ್ನ ಬ್ಲಾಗಲ್ಲಿ ನೋಡಿರ್ಬೋದು ಈ ಸೀರೆನ. ಇದು ನಾನು ಐ ಥಿಂಕ್ ಎಷ್ಟೋ ವರ್ಷ, ಎಸ್, ಇದು ನಾನು ಪರ್ಚೇಸ್ ಮಾಡಿದ್ದು ತುಂಬ ವರ್ಷ ಆದಮೇಲೆ ಪರ್ಚೇಸ್ ಮಾಡಿದ್ದೀನಿ. ಮೊನ್ನೆ ಅಷ್ಟೇ ಪರ್ಚೇಸ್ ಮಾಡಿದ್ದು. ಇದ್ರದ್ದು ಸೆರಗು ಈ ಕಲರ್ ನನ್ನ ಹತ್ರ ಇದ್ದೇ ಇರಲಿಲ್ಲ. ನೋಡಿದ ತಕ್ಷಣ ನಂಗೆ ಇದು ಇಷ್ಟ ಆಯಿತು. ಫುಲ್ ಇದೆ, ಡಿಸೈನ್ ಇದೆ, ಹಾಗೆ ಇದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದ್ರ ಬಾರ್ಡರ್ ನೋಡ್ಬೋದು, ಈ ಥರ ಇದೆ ಇದ್ರದ್ದು ಬಾರ್ಡರ್. ಇದ್ರ ಸೆರಗಿ ಈ ಥರ ಇದೆ. ಬಟ್ ಇದು ನಾನು ಕುಚ್ಚ ಕಟ್ಟಿಸ್ಕೊಂಡಿದ್ದು. ಇದು ಕುಚ್ಚ ಮುಂಬೈಯಲ್ಲಿ ಕಟ್ಟಿಸ್ಕೊಂಡಿದ್ದಕ್ಕೆ 200 ರುಪೀಸ್ ಏನೋ, 200 or 300 ಏನೋ ಕೊಟ್ಟಿದೆ. ಇದು ಸಿಂಪಲ್ ಕುಚ್ಚ ಕಟ್ಟಿದ್ದು. ಸೊ ಇದು ತುಂಬಾನೇ ಇಷ್ಟ. ಇದು ಬ್ಲೌಸ್ ಕೂಡ ನೋಡಿ, ನಾನು ಅವ್ರಿಗೆ ಹೇಳಿದೆ ಯಾವ್ದಾದ್ರು ಡಿಸೈನ್ ಮಾಡಿ ಪರವಾಗಿಲ್ಲ ಅಂತೇಳಿ. ಸೊ ಅವ್ರು ಈ ತರ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ನನಗೆ ಬ್ಲೌಸ್ದು. ಇದು ಸ್ವಲ್ಪ ಬ್ಲೌಸ್ ದೊಡ್ಡದಿದೆ ನೋಡಿ, ಯಾಕಂದ್ರೆ ಇದು ಇತ್ತೀಚೆಗೆ ಅಷ್ಟೇ ಸ್ಟಿಚ್ ಮಾಡಿದ್ದಲ್ವ. ಸೊ ಇದೊಂದು ನನಗೆ ಪರ್ಫೆಕ್ಟ್ ಆಗುತ್ತೆ ಅನ್ಸುತ್ತೆ ಬ್ಲೌಸ್. ಬೇರೆ ಎಲ್ಲ ಚಿಕ್ಕ ಬ್ಲೌಸ್ ಇದೆ, ತೋರಿಸ್ತೀನಿ. ಇನ್ನೊಂದು ಸೀರೆ ಇದೆ. ಎಸ್, ನೆಕ್ಸ್ಟ್ ಇದು ನನ್ನ ಮದುವೆ ಸೀರೆ. ಹೇಗೆ, ಐ ಥಿಂಕ್ ಮದುವೆ ದಿನ ಹುಟ್ಟಿದ್ದೆ.
ಮದುವೆ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಐ ಥಿಂಕ್ ಉಟ್ಕೊಂಡಿದ್ದೆ ಅನಿಸುತ್ತೆ. ಫಸ್ಟ್ ಇಯರ್ ಆ್ಯನಿವರ್ಸರಿ ಅವ್ರು ಯಾವತ್ತೂ ಉಟ್ಕೊಂಡಿದ್ದೆ. ಅದಾದಮೇಲೆ ನಾನು ಈ ಸೀರೆ ಉಟ್ಕೊಂಡೇ ಇಲ್ವೇನೋ ಈ ಸೀರೆ. ಇದು ಮದುವೆ ದಾರೆ ಸೀರೆ ಅಂತ ಹೇಳ್ತಾರೆ ನಮ್ಮ ಕಡೆ. ಇದರಲ್ಲಿ ಈ ಥರ ಕುಚ್ಚ ಕಟ್ಟಿದ್ದಾರೆ ನೋಡಿ. ಇದು ತುಂಬಾನೇ ಹೆವಿ ಸ್ಯಾರಿ. ಇದು ಮಡ್ಚಿ ಇಟ್ಟು ಅದೇ ತರ ಆಗಿದೆ ನೋಡಿ. ಸ್ವಲ್ಪ ವರ್ಷಕ್ಕೊಮ್ಮೆ ಸೀರೆ ಎಲ್ಲ ತೆಗೆದು ಚೇಂಜ್ ಮಾಡಿ ಮಡ್ಚಿ ಇಡ್ಬೇಕಂತೆ. ನಮ್ಗೆ ಅದೆಲ್ಲ ತೆಗೆಯೋದಷ್ಟಲ್ಲಿ ಟೈಮೇ ಸಿಗೋದಿಲ್ಲ. ಸೊ ಅದಕ್ಕೆ ಹಾಗೆ ಇದೆ. ಇದ್ರದ್ದು ಪ್ರೈಸ್ ಗೊತ್ತಿಲ್ಲ, ನಾನು ಕೇಳಲೇ ಇಲ್ಲ ದಾರಿ ಸೀರೆ ಪ್ರೈಸ್ ಎಷ್ಟು ಅಂತೇಳಿ. ಯಾವ್ದು ಕೇಳ್ಬೇಕಂತ ಅನ್ಸ್ಲಿಲ್ಲ. ಉಟ್ಟಾಗ ತುಂಬಾ ಕಂಫರ್ಟೇಬಲ್ ಇತ್ತು, ಜಾಸ್ತಿ ಉಡ್ಲಿಲ್ಲ ಇದು. ಮತ್ತೆ ಇದು ಸ್ಪೆಷಲ್ ಸೀರೆ ಅಲ್ವಾ, ಇದ್ರದ್ದೆಲ್ಲ ಏನ್ ಪ್ರೈಸ್ ಕೇಳೋದು. ಸೊ ಅದಕ್ಕೆ ಪ್ರೈಸ್ ಎಲ್ಲ ಕೇಳಲೇ ಇಲ್ಲ ಇದ್ರದ್ದು. ಇದು ನನ್ನ ಸ್ಪೆಷಲ್ ಸೀರೆ. ಸೊ ಇದಾಗಿತ್ತು ನನ್ನ ಸೀರೆ ಕಲೆಕ್ಷನ್. ಆಲ್ಮೋಸ್ಟ್ ಸೀರೆನ ತೋರಿಸಿದ್ದೀನಿ. ನಾನು ತುಂಬಾ ಕಡಿಮೆ ಪರ್ಚೇಸ್ ಎಲ್ಲ ಮಾಡೋದು, ನಾನು ತುಂಬಾನೇ ಕಡಿಮೆ ಸ್ಯಾರಿ. ಯಾಕಂದ್ರೆ ನೋಡಿ ನನ್ಗೆ ಅನ್ಸುತ್ತೆ ಇದೆಲ್ಲ ಇವಾಗ ಸೀರೆದೆ ಯಾವತ್ತೂ ಉಟ್ಟಿದ್ದು. ಏನಾದ್ರೂ ಫಂಕ್ಷನ್ ಬಂದಾಗ ನಾನು ರಿಪೀಟ್ ಮಾಡಿ ಉಡ್ತೀನಿ. ತುಂಬಾ ಕಡಿಮೆ. ನಾನು ಲೇಟೆಸ್ಟ್ ಆಗಿ ಪರ್ಚೇಸ್ ಮಾಡಿದ್ದು ಈ ಸೀರೆ ಅಷ್ಟೇ. ಮತ್ತೊಂದು ನಾನು ಉಟ್ಕೊಂಡಿರೋ ಸೀರೆ ಬಗ್ಗೆ ಹೇಳೋದೇ ಮರ್ತಾಯ್ತು. ಈ ಬ್ಲೌಸ್ ನಾನು ರೆಡಿಮೇಡ್ ತಗೊಂಡಿದ್ದು 250 ರುಪೀಸ್ಗೆ. ಹಾಗೆ ಇದು ಪ್ಲೇನ್ ಗೋಲ್ಡನ್ ಸ್ಯಾರಿ. ಇದು ನಾನು 200 or 290 ರುಪೀಸ್ಗೇನೋ ತಗೊಂಡಿದ್ದು ಅಷ್ಟೇ. ಮೀಶೋದಿಂದ ತಗೊಂಡ್ ಬಂದಿದ್ದು. ಇದು ಮದ್ವೆಗೆ ಉಟ್ಕೊಂಡೋದಕ್ಕೆ ತಗೊಂಡಿದ್ದೆ. ನಂಗೆ ತುಂಬಾ ಇಷ್ಟ ಆಯ್ತು. ಪ್ಲೇನ್ ಸ್ಯಾರಿ ಉಟ್ಕೊಳ್ಬೇಕು, ಯಾಕೆ ಸುಮ್ಮನೆ ಹೆವಿ ಎಲ್ಲ ತಗೊಳ್ಳೋದು ಅಂತೇಳಿ ಇದು ಪ್ಲೇನ್ ಗೋಲ್ಡನ್ ಸ್ಯಾರಿ. ಹಾಗೆ ಇದು ಈ ತರ ಬ್ಲೌಸ್ ಡಿಸೈನ್ ಇರೋ ಗ್ರೀನ್ ಬ್ಲೌಸ್ ನ ತಗೊಂಡಿದ್ದೀನಿ. ಇದು ಎರಡು ಸೇರಿ ನನಗೆ 500 ಒಳಗಡೆನೆ ಆಗೋಯ್ತು. ಬ್ಲೌಸ್ ಮತ್ತೆ ಸ್ಯಾರಿ ಸೇರ್ಬಿಟ್ಟು ನೋಡಿ 1000 ಕೊಟ್ಟರು ಇಷ್ಟು ಲುಕ್ ಬರೋದಿಲ್ಲ. ಸೊ ಅದಕ್ಕೆ ನಾನು ಕಡಿಮೆ ರೇಟಲ್ಲೇ ಸೀರೆ ತಗೊಂಡ್ಬಿಡ್ತೀನಿ, ಅಪರೂಪಕ್ಕೆ ಹಾಕೊಳ್ಳೋದು ಅಂತೇಳಿ ಅಷ್ಟೇ. ಮತ್ತೊಂದು ನನ್ನ ಮದುವೆ ಸೀರೆ ನಾನು ಮೊನ್ನೆ ಶಾರ್ಟ್ಸ್ ಅಲ್ಲಿ ನೋಡ್ಬೋದು. ನಾನೊಂದು ಲೈಟ್ ಕ್ರೀಮ್ ಕಲರ್ ಸ್ಯಾರಿ ಉಟ್ಟಿದ್ದೆ. ಅದು ನನ್ನ ಮದುವೆಯಲ್ಲಿ ನಾನು ತಗೊಂಡಿದ್ದು ಸೀರೆ. ಸೊ ಅದು ನನಗೆ ಇವಾಗ ನಾನು ವಾಶ್ ಮಾಡಿ ಎಲ್ಲಿ ಇಟ್ಟಿದೆ ಅಂತೇಳಿ ಮರ್ತೋಯ್ತು. ಅದನ್ನ ಇವಾಗ ನೋಡ್ಬೇಕು ಎಲ್ಲಿ ಇಟ್ಕೊಂಡಿದ್ದೀನಿ ಅಂತೇಳಿ. ಸೊ ಇದಾಯ್ತು ನನ್ನ ಸ್ಯಾರಿ ಕಲೆಕ್ಷನ್. ಐ ಹೋಪ್ ನಿಮ್ಗೆ ಇದೆಲ್ಲ ಸ್ಯಾರಿ ಕಲೆಕ್ಷನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನನ್ನ ಡ್ರೆಸ್ ಕಲೆಕ್ಷನ್ ನೋಡ್ಬೇಕಾ, ಇಲ್ಲ ಇಯರಿಂಗ್ ಕಲೆಕ್ಷನ್ಸ್ ಏನಾದ್ರು ನೋಡ್ಬೇಕ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಲೈಕ್ ಮಾಡಿ ಮತ್ತೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ.